ಸಿದ್ಧಾರೂಢ ಶರಣ ಕುಂತ್ರು ಶಿವ ಪಂಚಾಕ್ಷರ ಮಹಾಮಂತ್ರವನ್ನು ನುಡಿದ. ಒಬ್ಬ ಭಕ್ತ ಸಿದ್ಧಾರೂಢ ಮಠದೊಳಗ ಸಿದ್ಧಾರೂಢರ ದರ್ಶನಕ್ಕೆ ಬಂದ ಭಕ್ತ. ಯಾವ ಕಾಳಪ್ಪ ಎಂಬ ಭಕ್ತ ಬಂದ ಸಿದ್ಧಾರೂಢರ ಪಾದವನ್ನು ನಮಸ್ಕಾರವನ್ನ ಮಾಡಿದ. ಕಾಳಪ್ಪ ಎಂಬ ಭಕ್ತ ಸಿದ್ಧಾರೂಢ ಶರಣ ಹೇಳ್ತಾನ, ಯಪ್ಪ ಕಾಳಪ್ಪ, ನಿನ್ನ ಆಯುಷ್ಯ ಸಾವು ಬಂದದಲ್ಲೋ ಅಂದ ಸಿದ್ಧಾರೂಢ ಶರಣ. ಏ ಭಕ್ತ ಕಾಳಪ್ಪ, ಯಪ್ಪ ನಿನ್ನ ಸಾವು ಬಂದದಲ್ಲೋ ಅಂದ ಸಿದ್ಧಾರೂಢ ಶರಣ. ಆ ಭಕ್ತ ಹೇಳ್ತಾನೆ, ಯಪ್ಪ ಯಾವತ್ತಿಗೂ ನನ್ನ ಸಾವು ನಾಳಿಗೆ ಬರೋದು, ಸಾವು ಹಿಂದೆ ಬರಲಿ ಅಪ್ಪ, ನಿನ್ನ ಪಾದದ ಕೆಳಗೆ ನಾನು ಸತ್ರು ಚಿಂತಿಲ್ಲಪ್ಪ, ಸಾವು ಬರಲಿ ಎಂದು ಬೇಡಿಕೊಂಡ ಭಕ್ತನಾಗಿರುವಂತ ಕಾಳಪ್ಪ. ಈಗಿರುವ ಸಂದರ್ಭದೊಳಗೆ ಸಿದ್ಧಾರೂಢ ಶರಣ ಹೇಳ್ತಾನ, ಕಾಳಪ್ಪ ಯಪ್ಪ ಸಾವಿಗೆ ನೀ ಅಂಜುವಲ್ಲೋ ಯಪ್ಪ, ಸಾವು ಎಲ್ಲರಿಗೆ ಬರ್ತದಪ್ಪ, ಸಾವು ಬರ್ತದ, ಹುಟ್ಟು ಆಕಸ್ಮಿಕ, ಸಾವು ಖಚಿತಯಪ್ಪ. ಯಾವಾಗ ನನ್ನ ಸಾವು ಬರ್ತದ ಅಂತೇಳಿ ಭಿನ್ನಾಹ ಮಾಡಿಕೊಂಡ ಯಾರು? ಕಾಳಪ್ಪ ಎಂಬ ಭಕ್ತ. ಸಿದ್ಧಾರೂಢ ಶರಣ ಹೇಳ್ತಾನ, ಏ ಭಕ್ತ ಯಾಕೆ ಹೆದರ್ತೀಯೋ? ನಿನ್ನ ಸಾವು 21 ವರ್ಷ 21 ತಾಸಿನೊಳಗೆ ನಿನ್ನ ಸಾವು ಬರುತ್ತದ. ನಡೆಯುವಂತಹ ಕಾರ್ಯವನ್ನು ನೀನು ಮಾಡಬೇಕು. ಗೋಪುರದ ಮೇಲೆ ಕಲಸವನ್ನು ಇಡುತ್ತದ, ಅದಕ್ಕೆ ನಿನ್ನ ಸಹಾಯವನ್ನು ಮಾಡು ಅಂತೇಳಿ ಸಿದ್ಧಾರೂಢ ಶರಣ ಕೇಳಿಕೊಂಡ. ಭಕ್ತ ಹೇಳ್ತಾನ, ಯಪ್ಪ 21 ವರ್ಷ 21 ತಾಸು 21 ನಿಮಿಷಕ್ಕೆ ನನ್ನ ಸಾವು ಬರ್ತದ ಅಂದ್ರ ಬರಲಿಯಪ್ಪ ಅಂತೇಳಿ ಬೇಡಿಕೊಂಡ ಸದ್ಭಕ್ತನಾಗಿರುವಂತ ಕಾಳಪ್ಪ. ಸಿದ್ಧಾರೂಢರ ಶರಣರ ವಾಣಿಯ ಪ್ರಕಾರವಾಗಿ ಯಾವ ಹುಬ್ಬಳ್ಳಿಯ ಸಿದ್ಧಾರೂಢರ ಶ್ರೀಮಠದೊಳಗ ಭಕ್ತನಾಗಿರುವಂತ ಕಾಳಪ್ಪ ಸಿದ್ಧಾರೂಢರ ಮಠದೊಳಗೆ ಸೇವೆಯನ್ನ ಮಾಡುತ್ತ ಇನ್ನೇನು ಅಲ್ಲಿ ನಡೆಯುವಂತಹ ಗುಡಿ ಗೋಪುರಗಳಲ್ಲಿ ದುಡಿತಾ ಇದ್ದ ಕಾಳಪ್ಪ ಎಂಬ ಭಕ್ತ 1 ವರ್ಷ ಅಲ್ಲ 2 ವರ್ಷ ಅಲ್ಲ, ಸುಮಾರು 10 ವರ್ಷ 21 ವರ್ಷ ಸೇವೆಯನ್ನ ಮಾಡಿದ ಭಕ್ತನಾಗಿರುವಂತಹ ಕಾಳಪ್ಪ ಎಂಬ ಭಕ್ತ. 20 ವರ್ಷ ಪಾದಾರ್ಪಣೆಯಾಗ್ಯದ, 21ನೇ ವರ್ಷಕ್ಕೆ ಪಾದಾರ್ಪಣೆಯಾಗ್ಯದ. ಸಿದ್ಧಾರೂಢರ ಶರಣರ ವಾಣಿಯಾಗ್ಯದ ಕಾಳಪ್ಪನಿಗೆ. 21 ವರ್ಷ ಆದ ನಂತರ ಶ್ರೀಮಠದೊಳಗೆ ಎಲ್ಲ ಸೇವೆಯನ್ನು ಮಾಡಿ, ಎಲ್ಲ ಮಠದೊಳಗ ಕಾಯಕವನ್ನ ಮಾಡಿ, ಗೋಪುರದೊಳಗ ಸೇವೆಯನ್ನ ಮಾಡಿದ ಕಾಳಪ್ಪನಿಗೆ 21 ವರ್ಷ 21 ತಾಸು 21 ನಿಮಿಷಕ್ಕೆ ಸಿದ್ಧಾರೂಢರ ಶರಣರ ವಾಣಿಯ ಪ್ರಕಾರವಾಗಿ ಅವನಿಗೆ ಸಾವು ಬರುತ್ತದ. ಇಂದು ಬರಲಿ ನನ್ನ ಸಾವು ಅಂದ ಕಾಳಪ್ಪ. ಅದಕ್ಕೆ ನೆರೆ ಕೆನ್ನೆಗೆ ತೆರೆಗಲ್ಲಗೆ ಶರೀರ ಗೂಡ ಹೋಗದ ಮುನ್ನ. ಈ ಶರೀರಕ್ಕೆ ಯಾವತ್ತಿಗೂ ಸಾವು ಬರುತ್ತದ. ಈ ಶರೀರಕ್ಕೆ ಯಾವತ್ತಿಗೂ ಪುನನಪಂ ಜನನಂ ಪುನನಪಂ ಮರಣ ಎನ್ನುವಂತೆ ಜನನ ಬರುತ್ತದ, ಸಾವು ಬರುತ್ತದ. ಈ ಮನುಷ್ಯ ಭೂಮಿ ಮೇಲೆ ಹುಟ್ಟಿಕೊಂಡು ಬಂದಿರುವಾಗ ಒಂದಿಷ್ಟು ದಾನ ಧರ್ಮವನ್ನು ಮಾಡು, ಒಂದಿಷ್ಟು ಪರೋಪಕಾರವನ್ನ ಮಾಡು, ಒಂದಿಷ್ಟು ದಾಸೋಗದೊಳಗೆ ಸೇವೆಯನ್ನು ಮಾಡು, ನಿನ್ನ ಜನ್ಮ ಸಾರ್ಥಕ ಆಗಿ ಹೋಗುತ್ತದೆ. ಅದಕ್ಕೆ ಈ ಶರೀರ ಸಾಮಾನ್ಯ ಶರೀರವಲ್ಲ.